ಬಾ 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 ಪಾತಿ ಏನ್ ಜಿಗಿ 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 ಮಿಂಚಾಕತಿಲೆ ಜಕ್ಕ ಕ್ಯಾವ ದಿಕ್ರಿ ಅಚ್ಚ ಅಚ್ಚ ಹೈ ಮಸ್ತ್ ಮಸ್ತ್ ದಿಕ್ರಿ ಬ್ಲೌಸ್ ಹೊಲ್ಸಕ್ಕೆ ಎಲ್ಲಿ ಕೊಟ್ಟಿದ್ದೆ ಕಲ್ಲ ಒಂದ್ ಕಡೆ ಕೊಟ್ಟಿಲ್ಲೋದಲ್ಲ ಜಂಪರ್ ಹೊಲ್ಯಾಕ ನೈಗೇಮ್ಮ ಉಸ್ಕೆ ಪಾಸ್ ನೈ ದಿಯೆ ಅರೇ ನಿಮ್ದುಗೆ ಹೆಂಗೆ ಗೊತ್ತಾಯ್ತು ಆಕಿ ಕೊಟ್ಟಿದ್ದೆ ಅಂದ್ರೆ ಒಂದ್ ತೋಳು ಏರಿರ್ತಿತ್ತು ಒಂದ್ ತೋಳು ಇಳಿದಿರ್ತಿತ್ತು ಅದು ಅಲ್ದ ಆಕಿ ನಿನಗೆ ಇಷ್ಟು ದೌಡ್ ಕೊಡ್ಬೇಕಲ್ಲೇ ಜಂಪರ್ ಹೊಲದ ಈ ಕೊಟ್ಟಿದ್ದೆ ಅಂದ್ರೆ ಪಾರ್ವತಿ ಕುಬಸಕ್ ಕೊಡ್ತಿದ್ಲೈಕ್ ನಿನಗ ಯಾಕಲೇ ತಣ್ಣಗಿರಾಕ್ ಬರುದಿಲ್ಲ ನಿನಗೆ ಒಟ್ಟು ಹುಳ ಕಡಿತಿರ್ತಾವನ ಗುಳು 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 ಅಂತೇಳಿ ಒಟ್ಟು ನಾನು ಸುದ್ದಿ ಬೇಕಲ್ಲ ನಿನಗೆ ತಿಂಡ ಬಡಿಕಿ ಬಾರಿ ಅದ ಹೇಳಿ ನೀನು ಊರ್ ಬಿಡಾಡ್ಯಾರ ಊರಾಗ ಹಿಂಗಂದಂದ ಅರ್ಧ ನಾನು ದುಡ್ಮಿ ಹಾಳು ಮಾಡಿರ್ಲೇ ನೀವು ಹೊಡಿಬಿಟ್ಟಾರ ಅಯ್ಯ ಹೋಗ್ಲಿ ಬಿಡ ಏನೋ ನಕಲಿ ಮಾಡೀನಿ ಎಲ್ಲಿ ಕೊಟ್ಟಿದ್ದಿಲ್ಲ ಹೊಲ್ಯಾಕ ಜಂಪರ್ ಇಷ್ಟು ಚಂದ ಹೊಲ್ದು ಕೊಟ್ರಲ್ಲ ಹುಬ್ಬಳ್ಳಿ ಮೇದಿಯಾತಿ ಬಹುತ್ ಸಸ್ತಾಗೆ ಹೊಲ್ದು ಕೊಟ್ಟಿದ್ದಾರೆ ಹೌದಾ ಎಷ್ಟು 4000 ರೂಪಾಯಿಗೆ ಅರೆ ಅಂದರೆ ಲೈನಿಂಗ್ ಅವ್ರದೇ ಇದೆ ಬಿಡಾಡ್ಯಾರ ಎಟ್ಟದಿರಿ ನೋಡಿ ನೀವು ಹುಳಗಡಿಕ್ಯಾರ ಅಲ್ಲಲೇ ನಾ ಜಂಪರ್ ಹೊಲ್ದು ಕೊಟ್ರ ಬರೇ 200 ರೂಪಾಯಿ ಅಂದ್ರು ಹುಳ ಕಡಿತಿರ್ತಾವ ನಿಮ್ಗೊಂದು ಅಳತಿ ಅಡಿಬಿಟ್ಟಾರಿಗೆ ಕಡಿಮೆ ಮಾಡಯ್ಯೋ ಅದೆಷ್ಟು ರೇಟ್ ಹೇಳ್ತೀಯ ನೀನು ತೀರ 150 120 110 ಅಂತೇಳಿ ಕುಕ್ಕತಿರ್ತೀರ ಒಂದು ಅಳತಿ ಹೆಂಗೆ 400 ಕೊಟ್ಟು ಹೊಲ್ಸ್ಕೊಂಬಂದಾಳ ನೋಡಿಕಿನ್ನ ಅಲ್ಲಲ್ಲ ಸಾರ ತಿಗಡಿ ಬಾಲ ಬಂಗಡಿ ನಿಮ್ಮನ್ನ ನೋಡಿ ಕಲಿಬೇಕು ಅದೇ 100-150 ರೂಪಾಯಿದಾಗ ಮತ್ತೆ ನಿಮ್ದೊಂದು 100 ರೂಪಾಯಿ 50 ರೂಪಾಯಿ ಉದ್ರಿ ಇರ್ತಾವ ನೀವು ಬುಬಣ್ಯಾರ ಎಟ್ಟದಿರಿ ನೋಡಿ ನೀವು ಎಟ್ಟರ ಅದಿರಿ ನೀವು ಅರೇ ಕಲ್ಲಂದು ಅಕ್ಕ ಅರೆ ಅವ್ರದುಗೆ ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಹೊಲ್ದು ಕೊಟ್ಟಿದ್ದಾರೆ ನಿಮ್ದುಗೆ ಒಂದು ಹೊಲಿಗೆದು ಹಾಕಿರ್ತೀರಿ ಒಂದು ಹೊಲಿಗೆದು ಅರೆ ಸೊಟ್ಟಾಗೆ ಹೋಗಿರ್ತದೆ ಒಂದು ಹೊಲಿಗೆದು ಬಿಟ್ಕೊಂಡ್ಬಿಟ್ಟಿರ್ತದೆ ಅದಕ್ಕೆ ನಿಮ್ದುಗೆ ಅಷ್ಟು ಕಡಿಮೆ ಅದು ರೇಟು ಈಗ ಅದೆಲ್ಲ ಬಿಟ್ಬಿಡಿ ಹೋಗ್ಲಿ ನಮ್ದುಗೆ ಸೀರೆಗೆ ಹೆಂಗೆ ಆಗಿದೆ ಕೆವ್ ದಿಕ್ರೈ ಅಚ್ಚ ದಿಕ್ರೈ ಲೇಪತಿ ಅವ್ರಿಗಾರ ರೊಕ್ಕ ಕೊಟ್ಟಿಯೋ ಏನು ಅರ್ಧ ಉದ್ರಿ ಇಟ್ಟಿ ಅಯ್ಯಮ್ಮ ಜಂಪರ್ದು ಹೊಲಿಯಕ್ಕೆ ಮುಂಚೆ ಅವ್ರದಿಗೆ 4000 ರೂಪಾಯಿಗೆ ಮೊದಲಿಗೆ ಕೊಟ್ಬಿಟ್ಟಿತ್ತೆ ಅದಕ್ಕೆ ಅವ್ರದಿಗೆ ದೌಡು ಹೊಲ್ದು ಕೊಟ್ಟಿದ್ದಾರೆ ನನ್ನ ಹೊಟ್ಟೆ ಬೆಂಕಿ ಬಿತ್ತು ನನಗೆ ಹೊಲ್ದಿಂದ ಮನಿ ಅಡ್ಡಾಡಿದ್ರು ರೊಕ್ಕ ಕೊಡುದಿಲ್ಲ ಆಕಿಗೆ ಮೊದಲ ಕೊಟ್ಟಿದ್ಲಂತಿಕ್ಕಿ ಬಾ ಇನ್ನೇಮ್ ಜಂಪರ್ ತಗೊಂಡ ಬಾ ನನ್ನ ಕಡೆ ಏನಾರ ಮಕ್ಕಳು ಈ ಚಡ್ಡಿ ಹರಿದಾವು ಅಂಗಿ ಹರಿದಾವು ಒಂದಿಟ್ಟು ಲಂಗ ಹೊಲ್ಗಿ ಇದಾಗೈತಿ ಬುರ್ಕ ಹರಿದೈತಿ ಹೊಲ್ದು ಕೊಡಿದಟ್ಟಂತೆ 5-10 ತಗೊಂಡು ಕೈಯಾಗ ಬರ್ತೀಯಲ್ಲ ಹೊಲ್ದು ಕೊಡ್ತೇನೆ ನಿನಗೆ ನೋಡು ಅಂತೀನಿ ನಿನಗೆ ಬಾ ಇನ್ನೇಮ್ ಬಾ ಬಾಗ್ಲಕ್ ಇಷ್ಟೊಂದು ಗ್ರ್ಯಾಂಡ್ ಮದ್ವಿಗೆ ಬಂದೇವಿ ಇಷ್ಟು ದೊಡ್ಡ ಮನುಷ್ಯರ ಮದ್ವಿಗೆ ಬಂದೇವಿ ಚೀಪಾಗಿ ಜಂಪರ್ ಸಲ ಜಗಳ ಮಾಡತ್ತೀರಿ ಅವಮಾನ ವೇದನೆ ನಾಚಿಕೆ ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ ಬಿಟ್ಬಿಡ್ರಿ ಅದನ್ನ ಹೋಲಿ ಮೊದಲ ದೊಡ್ಡ ಮಂದಿ ಬಂದಿರ್ತಾರ ಮಾತೈತಿರ 1000 ಗಟ್ಟಲೆ ಮಾತಾಡ್ತಿರ್ತಾರ ನೀವು ಒಂದು ಹೊತ್ತಾಗ 150 ಅನ್ಕೊಂತ ನಮ್ದು ಇಲೆವೆಲ್ಲ ಡೌನ್ ಮಾಡಿಬಿಡ್ತೀರಿ ನೋಡಿ ಎಲ್ಲ ನಾನ್ ವೆಜಿಟೇಬಲ್ ಬಿಟ್ರೋಟ್ಸ್ ಈಕೆ ಬೇಕು ಇಂಗ್ಲೀಷ್ ಕುಡ್ದೈಕಿ ಅಬ್ಬಾ ಏನು ಅರೇಂಜ್ಮೆಂಟ್ಸು ಏನು ತಾನ 1000 ಕುರ್ಚಿ ಹಾಕ್ಯಾರ ನೋಡು ಎಂಥ ದೊಡ್ಡ ಮಂಟಪ ಈ ಮಂಟಪಕ್ಕೆ ಏನಿಲ್ಲ ಅಂದ್ರು ಒಂದು ಕಮ್ಮಿ ಕಮ್ಮಿ ಅಂದ್ರು ಒಂದು ಎಷ್ಟು ಇರ್ಬೇಕನ್ನ ರೊಕ್ಕ 1 ಲಕ್ಷ ರೂಪಾಯಿ ಇರ್ಬೇಕು ಇದಕ್ಕೆ ಲೇ ಎಬ್ಡಿ ಬರಬ್ಬರಿ 2-3 ಲಕ್ಷ ರೂಪಾಯಿ ಮ್ಯಾಗಿರ್ತಾವ ಇಂತಾವು ನಡಿ ಒಳಗ್ ನಡಿ ಅಣ್ಣಾರ ಒಳಗ್ ಹೊಂಟ್ರಲ್ಲ ಸಾದ್ರ ಮಾವು ನೀವು ಹುಡುಗ್ ಬರ್ತಿದ್ದಂಗ ಈಗ ಹಾರ ಹಾಕಿ ಆರತಿ ಮಾಡಿ ಒಳಗ್ ಕರ್ಕೋಬೇಕು ಹ್ಞೂ ರೀ ಗಿರ್ಜಕ್ಕಾರ ಬನ್ನಿರಿ ಒಳಗ್ ಹೋಗಿ ಬರ್ತೇನೆ ನೋಟ ಡೀಲ್ ಬಿಡು ಹಿಡಿತ ಚಲೋದ ಹಿಡ್ದಳ ನೋಡಿದ್ರೇನ್ರಿ ಅಕ್ಕಾರ ನಿಮ್ ಮದ್ದ ಕೇಳಾಕತ್ತಿದ್ರಲ್ಲ ನಮ್ಮ ಪಾರ್ವತಿನ ಹಿಂಗ್ ಮದಿ ಮಾಡ್ಕೊಂತಿದ್ರೆ ನೀವು ಅಯ್ಯ ತನಕಂದ್ರೆ ಸಾಕು ಇವ್ರ ಮಕ್ಕಕ್ಕೆ ಇದು ಹೆಚ್ಚೆ ಇಷ್ಟ್ಯಾಕೆ ನಾವು ಗ್ರ್ಯಾಂಡ್ ಆಗಿ ಮಾಡ್ರೋ ಕಾಲ್ ಮಾಡಕ್ ಹೋಗಿ ನೀವಕ್ಕ ಎಷ್ಟ್ರ ಮಟ್ಟಿಗೆ ಮಾಡ್ಕೋಬೇಕಿತ್ತು ಅಷ್ಟ್ರ ಮಟ್ಟಿಗೆ ಮಾಡ್ತಿದ್ವಿ ಇದೊಂದು ಹೆಣ್ಣು ಗಿರ್ಜಿ ಇಲ್ಲೇ ನಿಂತಿರಲ್ಲೇ ಪತಿ ಪ್ರೇಮಕ್ಕ ಕಲ್ಲವ ರೇಣವ ಒಳಗ್ ನಡ್ರಿ ಏನೈತೆ ಶಾಂತಕ್ಕ ಇದೇನ್ ಮದ್ವಿ ಮಂಟಪ ಏನ್ ಆ ದೇವಲೋಕ ಇಂದ್ರದನಲ್ಲ ಇಂದ್ರದೇವ ಅವನ ಅರಮನಿ ಒಂದು ತಿಳಿವಲ್ತಲ್ಲ ನೀ ಯಾವಾಗ ಸರ್ಗಕ್ಕೆ ಹೋಗಿ ಬಂದೆ ಮುಚ್ಚಲೆ ಬಾ ಏನಾರ ಒಂದು ಅನ್ನದ್ರಾಗ ಇರ್ತಾಳತ್ತ ಏನಿಲ್ಲ ಬಿಡ ಶಾಂತಕ್ಕ ಇಲ್ಲೇ ನೋಡ್ಕೊಂತ ನಿಂತ್ವ್ಯಾ ಹಂಗ ಇವ್ರು ನೋಡಿ ದ್ವಾರಪಾಲಕರ ಗತಿ ಆ ಕಡೆ ಬೇಕು ಈ ಕಡೆ ಬೇಕು ಹೆಂಗ್ ನಿಂತಾರ ಅದನ್ನ ಅಂದೆ ಗಿರ್ಜಿ ಇದು ಮಂತ ಐತಿ ಸೀರೆಲ್ಲ ಇದೆ ನಾನು ಭಾಳ ಚಂದಾಗಿತ್ಲೆ ಭಾಳ ಚಂದಾಗಿತ್ತು ಆತರೇನ ಮಸ್ತ್ ಕಾಣಕತ್ತಿ ನೋಡ ಈ ನಮ್ಮ ಪಾತಿನ ನೋಡ್ಲಿಲ್ಲಲ್ಲ ನಾನು ಅರೇ ಕಲ್ಲಂದು ಅಕ್ಕ ಸರಕ್ಕ ಅರೇ ನಮ್ದುಗೆ ಅವರು ದೇಕ್ಲಿ ಅರೇ ಶಾಂತಂದಕ್ಕ ಕ್ಯಾವ್ ದೇಕ್ರಿ ಅಯ್ಯೋ ಭಾಳ ಚಂದ ಕಾಣಕತ್ತಿ ವಾಕರೇನ ಭಾಳ ಚಂದ ಕಾಣತಿ ಇದು ಮಂತ ಐತಿ ಸೀರೆಲ್ಲ ಇದೆ ಅಡ್ಡಿ ಇಲ್ಲವ ಜಂಪರ್ ಹೊಲ್ಸ್ಕೊಂಡು ಅದಕ್ಕೆ ಮ್ಯಾಚಿಂಗ್ ಬಳಿ ಬೇರೆ ತಗೊಂಡ್ಬಿಟ್ಟಿ ಮಸ್ತ್ ಕಾಣಕತ್ತಿ ನೋಡ್ಲೆ ಪತಿ ಎಷ್ಟು ದಿನ ಆಗಿತ್ಲೆ ನೀನ್ ಹಿಂಗ್ ನೋಡಿ ಯಾವತ್ ನೋಡಿದಾರ ನಾನು ಬುರ್ಕಾ ಸಿಗಾಕೊಂಡು ಬಂದ್ ಬಿಡ್ತಿದ್ದಿ ಒಳಗ್ ನೀ ಏನ್ ಮಿನ್ನ ಸೀರೆ ಉಟ್ರು ಏನ್ ಕಾಣ್ತಿತ್ತಾನ ಅರೇ ನಮ್ದು ಗಂಡದು ಇದಾರಿ ಅಲ್ಲ ಬಾಯಿಗೆ ಬಂದಂಗೆ ಬೈತಾರಿ ಇವತ್ತು ಅವ್ರದಿಗೆ ಕೇಳಿ ಅರೆ ಕಾಡಿದು ಬೇಡಿದು ಎಲ್ಲ ಮಾಡ್ಬಿಟ್ಟಿ ಅರೆ ಪ್ಲೀಸ್ ಹಿಂಗೆ ಹಾಕಂತೀನಿ ಏನು ಅನ್ನಕ್ಕೆ ಹೋಗ್ಬೇಡಿ ಅರೆ ನಮ್ದು ತಲೆಗೆ ಹಾಕೊಂಡಿದೀವಿ ಅಲ್ಲ ಅಂತ ಹೇಳಿ ಅರೆ ಹಾಕೊಂಡು ಬಂದಿದ್ದು ಇನ್ಮೇಲೆ ಹಿಂಗೆ ಇರ್ಲಿ ಭಾಳ ಚಂದ ಕಾಣಕತ್ತಿ ಶಾಂತಕ್ಕ ಬೀಗ್ರು ಅಂದ್ರೆ ನೀನ್ ಬೀಗ್ರು ಬಿಡವ ಅಲ್ಲ ಶಾಂತಕ್ಕ ನಮ್ಮೂರಾಗ ಯಾರು ಹಿಂಗ್ ಲಗ್ನ ಆಗಿಲ್ಲವ ಮುಂದೆ ಅಕ್ಕಾರಿಲ್ಲ ಅದು ಗೊತ್ತಿಲ್ಲ ಬಿಡು ಅಷ್ಟು ದೊಡ್ಡ ಕಲ್ಯಾಣ ಮಂಟಪ ಶಾಂತಕ್ಕ ನಸೀಬ್ ಚಲೋ ಇರ್ಬೇಕು ಏನಾದ್ರು ಹೌದಿಲ್ಲ ಅದಕ್ಕೆ ಅನ್ನೋದು ಮತ್ತೆ ನಸೀಬ್ ಚಲೋ ಇದ್ರೆ ಏನಾರ ಆಕತಿ ನಸೀಬ ಕೋಟ ಇತ್ತಂದ್ರೆ ಏನ್ ಮಾಡಿರೋ ಆಗುದಿಲ್ಲ
ದೇವ್ರ ಇದಂದು ನಡೆಸ್ಕೊಟ್ನು ಅಯ್ಯವ. ನನ್ನ ಮಗಳು ಒಂದು ಚಂದಿದ್ರಷ್ಟ ಸಾಕು. ಒಲ್ಲೆ ಮದ್ವಿಗೆ ಅಂತ ಹೇಳಿ ಬಂದಿದ್ಲ ನಿನ್ನ ಮಗಳು. ನೋಡು ಇದನ್ನೆಲ್ಲ ಕಳ್ಕೊಂತಿದ್ಲ. ನೀ ಚಲೋ ಮಾಡಿದಿ. ಕಪಾಳಕ್ಕೆ ಒಂದು ಕೊಟ್ಟು ತಿರುಗಾಡಿ ಬೀಳೋಂಗ ಕರ್ಕೊಂಡೋಗಿ ಕಾಲಿಡಿಸಿ ಭಾಳ ಚಲೋ ಕೆಲಸ ಮಾಡಿದಿ. ಇದಕ್ಕೋಸ್ಕರ ಅಂತ ಅಲ್ಲಿ ಬಿಡಲೆ ನನಗೆ ಈ ಶ್ರೀಮಂತ ಸಂಬಂಧ ಅನ್ನೋದಕ್ಕಿಂತ ಇನ್ನೊಂದು ಏನಂದ್ರೆ ಒಮ್ಮೆ ಹಸಿ ಮಣಿ ಮ್ಯಾಗ ಕುಂತಿಂದ ಮದ್ವಿ ತಪ್ಪಂದ್ರೆ ಮತ್ತೆ ಕಣ್ಕಣ ಮೇಲೆ ಕೂಡಿ ಬರೋದೈತಲ್ಲ ಭಾಳ ಕಠಿಣ ಐತಿ. ಅದ್ರಾಗ ಬೇರೆ ಮದ್ವಿ ಮುರಿತು, ಮದ್ವಿ ಟೈಮಿಗೆ ಬಂದಂದ್ರೆ ಆ ಹೆಣ್ಣಿಗೆ ಜನ ಸಮಾಜ ಕೊಡುವಂಥ ಒಂದು ಅವಮಾನ ಮಾಡುವಂಥದ್ದು ಬೇರೆ ಯಾತ್ಕೂ ಬೇಡದು. ಅದೇನು ತಿಳಿಯಂಗಿಲ್ಲಕ್ಕಿಗೆ ಅದಕ್ಕೆ ಹಂಗೆ ಅಂದ್ ಬಂದಿದ್ಲು. ಈಗ ನೋಡಿ ಈಗ ಮದುವೆಗೆ ಒಪ್ಕೊಂಡ್ಲ. ಅಲ್ಲ ಹೆಂಗೆ ಒಪ್ಕೊಂಡ್ಲಕ್ಕಿ? ನಿಮ್ಮನ್ನು ನೋಡ್ಕೋಬೇಕಂತೇಳಿ ಒಲ್ಲೆ ಅಂದಿದ್ಲಲ್ಲ. ಅದ ಹಂಗಾಗ್ಲಿಲ್ಲ. ನಮ್ಮನ್ನು ನೋಡ್ಕೋಬೇಕಂತೇಳಿ ಒಲ್ಲೆ ಅಂದಿದ್ಲ. ವಾಪಸ್ ನಾವೇನು ಅವ್ರ ಮಾವಾರ ಏನಂದ್ರೆ ಗೊತ್ತನ, ನಮ್ಮ ಆಫೀಸ್ನಾಗ ಕೆಲಸ ಮಾಡಿ ಅದಕ್ಕೆ ತಕ್ಕ ಪಗಾರ ಕೊಡ್ತೀನಿ. ಅದ ಪಗಾರ ಬೇಕಾದ್ರೆ ನಿಮ್ಮ ತವ್ರ ಮನೆಗೆ ಕೊಡು ಸ್ವಲ್ಪ ದಿನ, ಅವ್ರು ಆರಾಮಾಗೋ ಮಟನೂ ಅಲ್ಲೇ ಕೊಡು, ಅವ್ರು ಸುಧಾರಿಸೋ ಮಟನೂ ಅಂತ ಹೇಳಿದ್ದಕ್ಕೆ ಒಪ್ಕೊಂಡ್ಲಕ್ಕಿ. ಅರೇ ಶಾಂತಂದು ಅಕ್ಕ, ನಿಮ್ಮದು ಮಗಳು ಇದಾರಿ ಅಲ್ಲ, ಮಗಳು ತುಂಬ ಹಚ್ಚಾದು ಇದಾರೆ. ಅರೇ ಮದುವೆದು ಮಾಡ್ಕೊಂಡ್ಬಿಟ್ಟು ಅವ್ರದ್ದು ಪಾಡಿಗೆ ಅವ್ರದ್ದು ಹೋಗದೆ ತವ್ರದ್ದು ಮನೆ ಬಗ್ಗೆ ಯೋಚನೆಗೆ ಮಾಡಿದಾರೆ ಅಲ್ಲ. ಅದು ಇಷ್ಟು ದೊಡ್ಡದು ಸಂಬಂಧ ಆಗೇ ಬೇಕಾದರೂ ಬೇಡ ಅಂತ ಹೇಳಿಬಿಟ್ಟು ನಿಮ್ಮದು ಸಲುವಾಗಿ ಅವ್ರದ್ದು ಜೀವನಗೆ ತ್ಯಾಗಗೆ ಮಾಡೋಕ್ಕೆ ಹೊರಟಿದ್ರು. ಆದರೆ ಒಂದು ರೀತಿ ಒಳಗಡೆ ಅವ್ರದ್ದು ತಪ್ಪಿಗೆ ಇತ್ತು, ಆದರೂ ಅದ್ರದ್ದು ಒಳಗಡೆ ನಿಮ್ಮದು ಮೇಲೆ ಪ್ರೀತಿಗೆ ಇತ್ತು. ಹ್ಞೂ ನವಾಯವ್ವ. ಅಲ್ಲಿ ಹುಡುಕಾಡಕತ್ತೇನವ ನಾನು. ನೀ ಇಲ್ಲದಿಯಲ್ಲ. ಅಲ್ಲ ಮದ್ವಿ ಗಂಡಿಗೆ ತಂದಿದ್ದ ಹಾರ ಎಲ್ಲೈತಿ? ಪಟ್ನ ಕೊಡ್ಬಾ. ಆರ್ತಿ ತಟ್ಟೆ ಎಲ್ಲೈತಿ? ಅದೆಲ್ಲ ತಯಾರು ಮಾಡಿಕೊಡ್ಬೇಕು. ಅಕ್ಕಿ ನಾನು ಹೆಂಡತಿಗಾರ ಏನೂ ಗೊತ್ತಿಲ್ಲ ಅಂತಾಳ ಮಾತಾಡುತ್ತಲೆ. ಒಂಚೂರು ನೀನ ಎಲ್ಲ ತಯಾರು ಮಾಡ್ಬೇಕಾ? ಈಗ ಮದ್ವಿ ಹುಡುಗನ ಗಾಡಿ ಬರೋದು ಹೊತ್ತಾತು. ಅವ್ರು ಬಂದ್ರ ಮತ್ತೆ ಆರತಿ ಮಾಡಿ ಒಳಗೆ ಕರ್ಕೋಬೇಕಲ್ಲ. ಅಯ್ಯೋ ಹೌದಲ್ಲ ಅಣ್ಣ. ಬಾ ಅಣ್ಣ, ಹಾಲಿ ಮಾಲಿ ಕೊಡ್ತೇನೆ. ಬಾ ನೋಡ್ರಿ ಒಳಗೆ ನೋಡ್ರಿ. ಇವ್ವ ಇದ್ರ ಕರೆಂಟ್ ಬಿಲ್ಲ ಒಂದು 2 ಲಕ್ಷ ಬರ್ತಿದ್ದಿತ್ವ. ನೋಡು ಇವ್ವ ಯಾವ ನಮ್ಮನಿ ರೆಡಿ ಮಾಡ್ಯಾರ. ಡೆಕೋರೇಷನ್ ನೋಡಿದ್ರದು. ಊಟ 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 ಎಂದಾರ ಕಂಡಿಲ್ಲ ಗಿರ್ಜಿ? ಇಲ್ಲವ, ನಾ ಕಂಡಿಲ್ಲ. ಇಂಥ ದೊಡ್ಡ ಹೋಟೆಲ್ನಾಗ ಇಷ್ಟು ಚಲೋ ಊಟ ನಾ ಕಂಡೇ ಇಲ್ಲ. ನನ್ನ ಮಗ ನನ್ನ ಗಂಡ ಎಲ್ಲಿ ಹೋದ್ರ? ಅಯ್ಯವ್ವ ಹೊಡ್ತು ಮುನ್ನೋದು ಬಿಟ್ಟು ಎಲ್ಲಾರ ಮಾತಿಗೆ ತಾಡ್ಕೊತ ನಿಂತವ ಏನಾಯ್ತ ತಗ. ನನ್ನ ಮಗ ಎಲ್ಲಿ ಹೋದ? ತಮಣಿ ಬಾಯ್ಲೆ ಓಡ್ಬಾರ ಹಾಲು ಕಟ್ಟ ಬಾಡೆ ಓಡ್ಬಾ. ಏನ್ ಬೇ ಅಲ್ಲಿ ಆಟ ಆಡಾತಿದ್ವಿ. ಬಾಡೆ ಆಟ ಆಡಿ ಯಾರು ಬೇಡ ಅಂದ್ರೆ ಇಲ್ಲೋಡಿಲೆ. ಈಗ ಆಮೇಲೆ ಊಟ ಟೈಮ್ ಆಕತ್ತಲ್ಲ, ಬಂದು ಎಗ್ಳರೆ ಹೊಡ್ತುಂಬ ಏನೇನು ಬೇಕದನ್ನ ನೀಡ್ಕೊಂಡು ನೀಡಿಸ್ಕೊಂಡು ಊಟ ಮಾಡ್ರಿ ಏನ. ಮತ್ತೆ ಆಡ್ಕೊಂತ ಊಟ ಟೈಮ್ ಮಿಕ್ಕಿಂದ ನನಗೆ ಅದು ಬೇಕಿದು ಬೇಕಂದ್ರಿ ಇಕ್ಕರ್ಸ ಬಿಡ್ತಾನೆ ಮತ್ತೆ. ಅರೇ ಹುಸೇನ್ ಕ್ಯಾ ಮಿಜಾನ್? ಅರೇ ಅಚ್ಚ ಖಾನಾ ಕೈ. ಅರೇ ಹೊಟ್ಟೆದು ಹಸ್ತಿದೆ ಅಂತ ಆಮೇಲೆ ಅಂದ್ಬಿಟ್ರೆ ಕಾಪಾಳದುಗು ಬೀಳ್ತದೆ. ಗಿರ್ಜಿ ಕೂಳಿಗೆಗೆ ಬಂದಿರಲಿ ಇಲ್ಲಿ. ಚೀ ಆಸಯ್ಯವ್ವ ದೇವ್ರೇ. ಚೀ ನಾವ್ ಹಿಂಗೆಲ್ಲ ಮಾಡಲ್ ಬಿಡು. ನಮ್ಗೇನಿದ್ರು ನಡೀತು, ಇಲ್ಲಂದ್ರೂ ನಡೀತವ. ಚೀ ನಮ್ಗೆ ಮಾಡೋದಿಲ್ಲರ. ಗಿರ್ಜಿ ಅಂದ್ರ ಕಂಡಿಲ್ಲ ಕೂಳ್ಳ ಮಕ್ಳಿಗೂ ಅದನ್ನ ಕಲ್ಸಕತ್ತಾಳ. ಓಯ್ ಯವ್ವ, ನಿಮ್ಗೆ ಮಾತು ಮತ್ತೆ ಮನ್ಸಿನ ನಡಿಕ ಪಿಟ್ರ್ ಐತಿ. ನೀವು ಪಿಟ್ರ್ ಐತಿ ಮಾತಾಡ್ತೀರಿ. ನೀವು ಅನ್ಸಿದ್ದನ್ನ ಹೇಳಲ್ಲ, ನಾನು ಹೇಳ್ತೀನಿ ಅಷ್ಟೇ. ನನಗೆ ಮಾತಿನ ಬಗ್ಗೆ ಆಗಲಿ ಮನ್ಸಿನ ಬಗ್ಗೆ ಆಗಲಿ ಯಾವುದೇ ಪಿಟ್ರ್ ಇಲ್ಲ. ಅಷ್ಟೇ. ನಡಿ ಪಾರ್ವತಿ ಏನ್ ಮಾಡತ್ತಾಳ ನೋಡಿ ಬರೋನು. ಲಕ್ಷ್ಮಿ ಎಲ್ಲೋಗ್ಯಾಳ ನಿಮ್ಮವ್ವ? ಆಗಲಿಂದ ಕೇಳಾಕತ್ತೇನೆ ನಾನು. ಎತ್ತಾವು ಏನು ಉಸಲ ಇಲ್ಲಲ್ಲ. ಎಲ್ಲೋ ಹೇಳಕ್ಕಿ? ನನ್ನ ಮೊಮ್ಮಗಳ ಎಂತ ಚಂದ ಕರ್ಪೂರ ಗೊಂಬಿ ಕಾಣಕತ್ತೈತಿ. ನೆದ್ರ ತೆಗಿಬೇಕು. ಅವ್ವ ಆ ಗಂಡಿನ ಮನೆಯವ್ರು ಬರ್ತಾರಲ್ಲ ಈಗ, ಮತ್ತು ಅವ್ರಿಗೆಲ್ಲರಿಗೆ ಇದು ಏನೊಂದು ಅದೇನ ಹಾರ ಹಾಕಿ ಆರತಿ ಮಾಡಿ ಒಳಗೆ ಕರ್ಕೋಬೇಕಂತಲ್ಲ. ಹರಿಗ್ಯಾಡಕ್ ಹೋಗ್ಯಾಳ? ಎಲ್ಲೇ ಹಂಗೆಲ್ಲ ಅಂತಾರನ ಅವ್ಗ? ನಿಮಗೆ ಬಾಯಿ ಬಿಗಿ ಇಲ್ಲ ನಿಮಗೆ ಹರಿಗ್ಯಾಡಕ್ ಹೋಗ್ಯಾಳ ಅವು ಅಂತ. ಬೇಷದ ಹೇಳಿ ಬರ್ಲಿಕ್ಕೆ ನೋಡ. ನಿನ್ನ ಮಗಳು ಹಿಂಗೆ ಮಾತಾಡ್ತಾಳ. ಎಟ್ಟಾರ ಲೂಜ್ ಬಿಟ್ಟು ಆಕಿಗೆ ಅಂತ ಕೇಳ್ತಾನಕಿ. ಇದ ಅಂದಿದ್ದ ಮಂದಿ ಮುಂದೆ ಹಿಂಗ ಅಂದಿ ನಮ್ಮ ಹರಿಗ್ಯಾಡಕ್ ಹೋಗ್ಯಾಳ ಅಂತೇಳಿ. ಅಲ್ಲ ಪಾಪ ಮದ್ವಿ ಸಲುವಾಗಿ ಅದು ಎದ್ದು ಬಿದ್ದು ಓಡಾಡಕತ್ತೈತಿ ಒಂದ. ಆ ಗಿರ್ಜಿ ಆ ಪಾತಿ ಬರೀ ಮಾತು ಮನಾರ ಕೈ ಸುಮಾರ ಊರ್ ಬಿಡಾಡ್ಯಾರ ಎತ್ತ ಕುಡ್ಯಾರ ಏನ. ಇಷ್ಟೊತ್ತಾದ್ರೂ ಅವ್ರದ್ದು ಏನು ಸುದ್ದಿಲ್ಲ ಸುಲಾಕಿಲ್ಲ. ಅಲ್ಲೋಡ ಆ ಮುದುಕಿ ಯಾ ನಮ್ನಿ ಮಾತಾಡಕತ್ತೈತಿ ನಮ್ಮಿಬ್ರಿಗೆ. ಪಾತಿ ನಾವೇನ್ ಮದ್ವಿ ಕೆಲಸ ಮಾಡಾಕತ್ತಿಲ್ಲ ಅಂತ ತಿಳ್ಕೊಂಡಾಳೆ ಆ ಮುದುಕಿ. ಬಾ ಹೋಗನ್ ಬಾ ಅಲ್ಲೇ. ಪಾತಿ ಮಕ್ಕರ ಎಷ್ಟು ಚಂದ ಕಾಣಕತ್ತೀರಿ ಗೊತ್ತೇನ್ರಿ? ನಿಜವಾಗ್ಲೂ ಚಂದ ಕಾಣತ್ತೀರಿ. ಏನ್ ಕಾಗಿ ಮುತ್ತಿ ಏನ ಒಬ್ಬೇಕ ಕುತ್ಕೊಂಡು ಕಾವು ಅನ್ನಕತ್ತಿ? ಹೌದಾ ಬಿಡ್ರಿ ಗಿರ್ಜಕರ, ಯಾಕೆ ಹಿಂಗಂತೀರಿ ನಮ್ಮ ಅಮ್ಮಗ? ನಮ್ಮ ಅಮ್ಮಗ ಯವ್ವ ನಿಮ್ಗ ಪ್ರೀತಿಯಿಂದ ಮಾತಾಡ್ತಾಳ, ಅದಕ್ಕೆ ಅಮ್ಮಗ ಅಂತೀರಿ. ನಮ್ಮ ತಲೆ ಹಿಡಿಸೋದು ಯಾತ್ಕು ಬೇಡ. ಏನ್ಲೇ ಬಿಡಾಡಿ ಏನೋ ಅನ್ನಕತ್ತಿಯಲ್ಲ? ಏನಿಲ್ಲವ, ನಿಂಬೆ ಹಣ್ಣೆಲ್ಲಿ ಕಾಣುವಂತಲ್ಲ. ಈ ನಾಟಕ್ಕೆಲ್ಲ ಬೇಡ. ನಿಂಬೆ ಹಣ್ಣಂಗೆ ಕಾಣಕತ್ತೇನ ನಾನು? ನಾ ಯಾವಾಗಿದ್ರು ಚಂದ ಅದನಿ. ಅದಕ್ಕೆ ನನ್ನ ಗಂಡ ನನ್ನ ನೋಡತ್ಲೆ ಏನ್ ಬುಲ್ ಮಾತಾಡಕ್ಕಿಲ್ಲಲ್ಲ ಅಂತೇಳಿ ಹಿಂದಿಂದ ಬರ್ತಿದ್ದ. ಗೊತ್ತೈತೇನ? ನೀ ಏನು ಹೊಸ್ತಾಗಿ ಏನು ನಿಂಬೆ ಹಣ್ಣಂಗೆ ಕಾಣಕತ್ತಿಯಲ್ಲ ಅನ್ನಕತ್ತಿಯಲ್ಲ. ಗೊತ್ತಾಯ್ತೋ ನಾ ಚಂದ ಅದನ ಅಂತೇಳಿ. ಏನ ನಾನು ನೀ ಚಂದದಿ ಅನ್ಯ ನಿಂಬೆ ಹಣ್ಣಂಗೆ ಕಾಣಕತ್ತಿ ಅನ್ಯ? ಯವ್ವ ತಾಯಿ, ಮದುಮಕ್ಳು ದೃಷ್ಟಿ ಆಗಬಾರ್ದಂತೆ ಕೈಯ ನಿಂಬೆ ಹಣ್ಣು ಇಟ್ಕೊಂತಾರಲ್ಲ, ಅದನ್ನ ಎಲ್ಲಿ ಕಾಣವಲ್ತಲ್ಲ ಅಂದಿದ್ದು. ಹ್ಞೂನ್ಲೇ, ಮದುಮಗಳಿದ್ದಾಗೂ ಚಂದ ಇದ್ದೆ ನಾನು. ಆದ್ರೂ ಅಡ್ಡಿ ಇಲ್ಲ. ಅಮ್ಮ ಭಾಳ ಚಂದ ಕಾಣಕತ್ತ ಬಿಡ. ಇದ್ಯಾವಾಗಿನ ನೋಡಿ ಜಂಪರ್ ಒಳ್ಳೆ ಡಿಸೈನಾಗಿ ಹೊಲ್ಸ್ಕೊಂಡಾಳ. ಲಕ್ಷ್ಮಿ ಎಷ್ಟು ಚಂದ ಕಾಣಕತ್ತೀಯ?
ಹೌದ್ರಿ ಗಿರ್ಜಕ್ಕರ, ಇದೇ ನಮ್ಮ ಅವ್ನ ಹೆಸರು ಸೀರೆ ರೀ. ಚಲೋ ಇತ್ತು ಮದ್ವೆ ಅಂದಂತ ನಾನು ಹೊಲಿಸ್ಕೊಂಡ್ಬಿಟ್ಟೆ. ಸೆರಗ್ ನೋಡ್ರಿ ಒಡ್ನಿಗೆ ಎಷ್ಟು ಚಂದ ಆಗೈತಿ. ಇದಕ್ಕೊಂದು ಬೆಲ್ಟ್ ತಗೊಂಡಿದ್ದೆ ನೋಡು. ಹೊಸ ಅರ್ಬಿ ತಗೊಂಡು ಹೊಲಿಸ್ಕೊಂಡೆ ಇಷ್ಟು ಚಂದ ಕಾಣಂಗಿಲ್ಲ ಅಂತದ್ ಈ ಡ್ರೆಸ್ ಇಷ್ಟು ಚಂದ ಕಾಣಕತ್ತೈತಿ ನಿನಗೆ. ಅಡ್ಡಿ ಇಲ್ಲ ಬಾಳವ ನೀನು. ನಿಮ್ಮ ಅಕ್ಕನಂಗ ಆದಿ ನಿನಗೂ ಒಂದು ವರ ನೋಡ್ಬೇಕಾಗಿದ್ದ. ಪಾರ್ವತಿ ಹೇಳುವ ನಿಮ್ಮ ಅಪ್ಪ ಕೊಟ್ಟೆ ಈಕಿಗೊಂದು ವರ ನೋಡೇ ಬಿಡೋಣಂತೆ. ಇಲ್ಲ ನಿನ್ನ ಗಂಡಿಗೆ ಹೇಳು, ಇಂಥದ ದೊಡ್ಡದೇ ಅದರ ಸಂಬಂಧ ಚಲೋ ನೋಡಿ ನಿಮ್ಮ ತಂಗಿ ಒಂದು ಮದುವೆ ಮಾಡಿಬಿಡುನು. ಆಯ್ತು ತಗೋರಿ ನೋಡೋಣಂತ. ನಾ ಈಗ ವಲ್ಲಪ್ಪ. ಅಲ್ಲ ಇಷ್ಟು ಚಂದ ಡ್ರೆಸ್ ಹಾಕೊಂಡು 2 ಜಡಿ ಯಾಕೆ ಹಾಕೊಂಡಿ? ಅಯ್ಯೋ ಈ 2 ಜಡಿಗೆ ಎಷ್ಟು ಜನ ಫ್ಯಾನ್ಸ್ ಅದಾರ ಗೊತ್ತೇನ್ರಿ? ಅಯ್ಯೋ ಲಕ್ಷ್ಮಿನಿ ಏನ್ ಮಾಡಿದ್ರು ಪರವಾಗಿಲ್ಲ, 2 ಜಡಿ ಮಾತ್ರ ತೆಗಿಬೇಡ, 2 ಜಡಿ ಇರ್ಲಿ ಅಂತಾರ. ಅದಕ್ಕೆ ಗೊತ್ತೇನ, ನನಗೂ ಫ್ಯಾನ್ಸ್ ಅದಾರ್ರಿ. ಒಬ್ಬೊಬ್ಬ ಹಾಕೋರು ಹಂಗಾರ ಹಾಕೋ. ಅರೆ ಪಾರ್ವತಿ ತುಂಬಾ ಚಂದಾಗಿ ಕಾಣ್ತಾ ಇದ್ದೀರಾ. ಅರೆ ನಿಮ್ದುಗೆ ಇಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಿ. ಅರೆ ಅನ್ನೋದು ಹೆಂಗೆ ಕಾಣ್ತಾ ಇರ್ಬೋದು, ಅವ್ರದಿಗೆ ನೋಡ್ಕೊಂಡು ಬರ್ಬೇಕು. ಅಯ್ಯೋ ಅವ್ರದಿಗೆ ಇನ್ನೂ ಬಂದೇ ಇಲ್ಲ ಅಲ್ಲ? ಹ್ಞೂನ್ರಿ, ಈಗ ನಾವು ಫಸ್ಟ್ ಬಂದೇವು ಛತ್ರಕ್ಕೆ. ನಾವು ಬಂದಿಂದ ಈಗ ಅರವಿಂದ್ ಅವ್ರು ಬರಾಕತ್ತಾರಂತಿಲ್ಲ, ದಾರ್ಯಾಗದಾರ ಅಂತ ಫೋನ್ ಬಂದಿತ್ತು. ಈಗ ಅವ್ರನ್ನ ಇದ್ರ ನಮ್ಮವ್ವ ಇವ್ರು ನಮ್ಮ ಅವರದ ಇದ್ರುಗೊಳ್ತಾರ. ಅವ್ರು ಬಂದ ಮೇಲೆ ಅದೇ ಅನೂನು ಬಂದಿರ್ತಾಳ ಜೊತೆಗೆ. ಆಮೇಲೆ ಆದಿತ್ಯ ಅವ್ರು ಬರ್ತಾರ. ಮತ್ತೀಗ ಅವ್ರನ್ನೂ ಇದ್ರುಗೊಳ್ಬೇಕಲ್ಲ ಈಗ.